ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಚಿವ ಸಂಪುಟ ವಿಸ್ತರಣೆ ಆದಮೇಲೆ ಏನೆಲ್ಲ ಹಂಗಾಮ ಆಗ್ತಾ ಇದೆ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ. ನಿತ್ಯವೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೊಂದು ಬೆಳವಣಿಗೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಅಸಮಾಧಾನಿತರ ಕಿಚ್ಚು ಹೆಚ್ಚಾಗ್ತಾ ಇದೆ. ಇದರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮೌನಕ್ಕೆ ಜಾರಿದ್ದಾರೆ. ಇದು ಸಿಎಂ ಡಿಕೆಶಿಯಿಂದ ಹಿಡಿದು ದಿಲ್ಲಿ ನಾಯಕರವರೆಗೂ ದೊಡ್ಡ ತಲೆನೋವಾಗಿದೆ. ಇಂಥ ಹೊತ್ತಲ್ಲೇ ಸದ್ದಿಲ್ಲದೆ ದೊಡ್ಡ ಸುದ್ದಿಯೊಂದು ಹರಿದಾಡೋದಕ್ಕೆ ಶುರುವಾಗಿದೆ. ಇಷ್ಟು ದಿನ ಮೌನ ಯುದ್ಧ ಸಾರಿದ್ದ ಸಿದ್ದರಾಮಯ್ಯರಿಗೆ ಈಗ ದೊಡ್ಡದೊಂದು ತಲೆನೋವು ಎದುರಾಗಿದೆ. ಸಿದ್ದರಾಮಯ್ಯ ಸ್ವಕ್ಷೇತ್ರವಾಗಿರೋ ಮೈಸೂರಲ್ಲೇ ಸಿದ್ದುಗೆ ಆತಂಕ ತಂದೊಡ್ಡಿದೆ. ಯಾಕಂದ್ರೆ ಸಿದ್ದರಾಮಯ್ಯ ದೋಸ್ತಿಗಳು ಅನ್ಸ್ಕೊಂಡವರೇ ಈಗ ಸಿಡಿದೆದ್ದಿದ್ದಾರೆ. ಏಕಾಏಕಿ ಗುಪ್ತ ಸಭೆ ನಡೆಸಿದ್ದಾರೆ. ಅಲ್ಲದೆ ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೀವಿ ಅಂತಾನೂ ಎಚ್ಚರಿಕೆ ನೀಡಿದ್ದಾರೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಓಡೋಡಿ ಬಂದಿದ್ದು ಎಲ್ಲರ ಮನವೊಲಿಕೆಗೆ ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಆದ್ರೆ ಯಾವುದೂ ಪ್ರಯೋಜನವಾದಂತೆ ಕಾಣ್ತಾ ಇಲ್ಲ. ಹಾಗಾದ್ರೆ ಸಿದ್ದು ಆಪ್ತರು ಸಿಡಿದೆದ್ದಿದ್ಯಾಕೆ? ಈಗ ಸಿದ್ದು ಮುಂದಿರೋ ಆಯ್ಕೆ ಏನು? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಸ್ಫೋಟಗೊಂಡ ಅಸಮಾಧಾನ ಇನ್ನೂ ಶಮನ ಆಗಿಲ್ಲ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಒಂದಿಬ್ಬರು ನಾಯಕರು ಸಿಡಿದೆದ್ದಿದ್ದಾರೆ. ಇದೀಗ ಮೈಸೂರು ಭಾಗದ ಕಾಂಗ್ರೆಸ್ ಶಾಸಕರು ಕೂಡ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಆಪ್ತ ಟೀಮ್ನಲ್ಲಿದ್ದ ನಾಯಕರೇ ಈ ಹೆಜ್ಜೆ ಇಟ್ಟಿದ್ದಾರೆ. ಇದು ಸಿದ್ದರಾಮಯ್ಯಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಹಿರಿಯ ಶಾಸಕರಾದ ತನ್ವೀರ್ ಸೇಠ್, ಎಚ್.ಸಿ. ಮಹದೇವಪ್ಪ ಹಾಗೂ ಕೆ. ವೆಂಕಟೇಶ್ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಆದರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಸಂಪುಟ ವಿಸ್ತರಣೆಯಾದ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಬಹಿರಂಗವಾಗಿ ತಮ್ಮ ಅಸಮಾಧಾನ ಹೊರಹಾಕಿದ್ರು. ತಮಗೆ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ನಾಯಕರೊಬ್ಬರು ಕಾರಣ ಅಂತ ಪರೋಕ್ಷವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಶೀತಲ ಸಮರ ನಡೀತಾನೆ ಇತ್ತು. ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಿಂತಿದ್ದಾರೆ. ಕಾಂಗ್ರೆಸ್ನ 3 ಹಿರಿಯ ಶಾಸಕರು ಮೈಸೂರಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಎಚ್.ಸಿ. ಮಹದೇವಪ್ಪ, ಕೆ. ವೆಂಕಟೇಶ್ ಹಾಗೂ ತನ್ವೀರ್ ಸೇಠ್ ಸಭೆ ನಡೆಸಿದ್ದಾರೆ. ಸಚಿವ ಸ್ಥಾನದಿಂದ ವಂಚಿತರಾಗಿರುವ ಈ 3 ಹಿರಿಯ ನಾಯಕರ ಸಭೆ ಈಗ ರಾಜಕೀಯವಾಗಿ ದೊಡ್ಡ ಚರ್ಚೆಗೆ ಗ್ರಾಸ ಆಗಿದೆ. 3 ನಾಯಕರು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಮುಂದೆ ಯಾವ ಹೆಜ್ಜೆ ಇಡಬೇಕು ಅನ್ನೋದರ ಕುರಿತು ಚರ್ಚೆ ನಡೆಸಿದ್ದಾರೆ. ಇನ್ನು ಸಭೆ ಬಳಿಕ ಮಾತನಾಡಿದ ಹಿರಿಯ ಶಾಸಕ ತನ್ವೀರ್ ಸೇಠ್, ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇದೆ ಅಂತ ನಾನು ಹೇಳಲ್ಲ, ಹಾಗೆ ಯಾವುದೂ ಸರಿ ಇಲ್ಲ ಅಂತಾನೂ ಹೇಳೋದಿಲ್ಲ. ನಮಗೆ ಅನ್ಯಾಯ ಆಗಿರೋದು ನಿಜ. ನಾವು 3 ಒಂದಾಗಿದ್ದೇವೆ. ನಮಗ್ಯಾಕೆ ಅನ್ಯಾಯ ಆಗಿದೆ, ಎಲ್ಲಿ ಅನ್ಯಾಯ ಆಗಿದೆ ಅನ್ನೋದರ ಕುರಿತು ಚರ್ಚೆ ನಡೆಸಿದ್ದೇವೆ. ನಾವು ಸಚಿವರಾಗಿ ನಮ್ಮ ಶಕ್ತಿ ತೋರಿಸಬೇಕಾಗಿಲ್ಲ. ನಾವು 3ರಿಗೆ ಪ್ರತ್ಯೇಕವಾಗಿ ನಮ್ಮ ಸಮುದಾಯದ ಬೆಂಬಲ ಇದೆ. ನಮ್ಮ ಶಕ್ತಿ ಏನು ಅನ್ನೋದರ ಬಗ್ಗೆ ನಾವು ಮುಂದೆ ಮಾತನಾಡ್ತೀವಿ ಅಂತ ಪರೋಕ್ಷವಾಗಿ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಇದು ಮೈಸೂರು ಕಾಂಗ್ರೆಸ್ ಭಾಗದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸೋ ಮುನ್ಸೂಚನೆ ನೀಡ್ತಾ ಇದೆ. ಆತ್ಮೀಯರೇ, ಯಾವಾಗ ಸಿದ್ದರಾಮಯ್ಯ ಆಪ್ತರು, ಅದರಲ್ಲೂ ಮೈಸೂರು ಭಾಗದ ನಾಯಕರು ರಹಸ್ಯ ಸಭೆಗೆ ಮುಂದಾದ್ರೂ ಸಿದ್ದರಾಮಯ್ಯಗೆ ಟೆನ್ಷನ್ ತಂದೊಡ್ಡಿದೆ. ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಓಡೋಡಿ ಬಂದಿದ್ದಾರೆ. ಯಾಕಂದ್ರೆ ಮೈಸೂರು ಕ್ಷೇತ್ರದಲ್ಲಿ ಸಚಿವರಾಗಿರೋದು ಯತೀಂದ್ರ ಒಬ್ಬರೇ. ಹೀಗಾಗಿ ಹಿರಿಯ ನಾಯಕರಿದ್ದ ಜಾಗಕ್ಕೆ ಆಗಮಿಸಿ ಮಾತುಕತೆ ನಡೆಸಿದ್ದಾರೆ. ಈಗಲೇ ಯಾವುದೂ ನಿರ್ಧಾರ ಕೈಗೊಳ್ಳಬೇಡಿ, ಪಕ್ಷ ಮುಂದೆ ಸ್ಥಾನಮಾನ ನೀಡಲಿದೆ, ಈ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋ ಮನವರಿಕೆ ಮಾಡಿದ್ದಾರೆ. ಆದ್ರೆ ಸಿಡಿದೆದ್ದಿರೋ ನಾಯಕರು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ನಾಯಕರ ಆಶ್ವಾಸನೆಗಳಿಗೂ ಬಗ್ಗೋದಕ್ಕೆ ರೆಡಿ ಇಲ್ಲ. ಇದು ಕಾಂಗ್ರೆಸ್ ಜೊತೆಗೆ ಈಗ ಸಿದ್ದರಾಮಯ್ಯಗೂ ದೊಡ್ಡ ತಲೆನೋವಾಗಿದೆ. ಆತ್ಮೀಯರೇ, ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಸಿದ್ದರಾಮಯ್ಯ ಜೊತೆಗಿದ್ದವರೆಲ್ಲ ದೂರ ಆದ್ರು. ಮೊದಲಿಗೆ ಜಮೀರ್, ಆಮೇಲೆ ಸತೀಶ್, ಈಗ ಎಚ್.ಸಿ. ಮಹದೇವಪ್ಪ ಕೂಡ ದೂರ ಆಗಿ ಹೋಗಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಆಗೋವರೆಗೂ ಎಚ್.ಸಿ. ಮಹದೇವಪ್ಪ ಸಿದ್ದು ಜೊತೆಗೇ ಇದ್ರು. ಆದ್ರೆ ಸಂಪುಟದಲ್ಲಿ ಮಹದೇವಪ್ಪ ಅವರ ಹೆಸರು ಇರಲಿಲ್ಲ. ದಲಿತ ನಾಯಕ, ಜೊತೆಗೆ ಸಿದ್ದರಾಮಯ್ಯ ಪರಮಾಪ್ತ. ಹೀಗಾಗಿ ಇವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂದ್ಕೊಂಡಿದ್ರು. ಆದ್ರೆ ಸಚಿವ ಸ್ಥಾನ ಸಿಕ್ಕಿರ್ಲಿಲ್ಲ. ಇದರಿಂದ ಸಿಟ್ಟಾಗಿರೋ ಮಹದೇವಪ್ಪ ಸಿದ್ದರಾಮಯ್ಯ ತಮ್ಮ ಹೆಸರನ್ನು ಪ್ರಸ್ತಾಪಿಸಿಲ್ಲ. ತಮಗೆ ಸಚಿವ ಸ್ಥಾನ ಕೊಡಿಸೋ ವಿಷಯದಲ್ಲಿ ಒತ್ತಡ ಹೇರಿಲ್ಲ ಅನ್ನೋದು ಇವರ ಸಿಟ್ಟಿಗೆ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಈಗ ಸಿದ್ದರಾಮಯ್ಯ ಜೊತೆಗಿದ್ದವರೇ ದೂರ ಆಗ್ತಿದ್ದಾರೆ.
ಅದರಲ್ಲೂ ಮೈಸೂರು ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ. ಮಗನ ರಾಜಕೀಯ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಜೊತೆಗಿದ್ದವರು ಜೊತೆಯಾಗೆ ಹೆಜ್ಜೆ ಹಾಕಬೇಕು. ಆದ್ರೀಗ ಎಲ್ಲರೂ ದೂರ ಆಗ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯಗೂ ತಲೆನೋವು ತಂದೊಡ್ಡಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.